ಸಿನಿಮಾದಿಂದ ಹೊರನಡೆದ ಬೇಬೋ. ಕರೀನಾ ನಿರ್ಗಮನಕ್ಕೆ ಟಾಕ್ಸಿಕ್ ಕಥೆಯೇ ಕಾರಣನ? ಕರೀನಾ ಔಟ್, ಯಶ್ ಅಕ್ಕನ ಪಾತ್ರಕ್ಕೆ ಬರುವವರ್ಯಾರು? ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್. ಎಲ್ಲೇ ಹೋದ್ರೂ ಕನ್ನಡದ ಕುವರನ ಟಾಕ್ಸಿಕ್ ಸಿನಿಮಾತೆ ಮಾತು. ಕೆಜಿಎಫ್ 2 ಸಿನಿಮಾ ನಂತರ ನ್ಯಾಷನಲ್ ಲೆವೆಲ್ನಲ್ಲಿ ಕ್ರೇಜ್ ಸೃಷ್ಟಿಸಿರುವ ನಟ ಯಶ್ ಕೇವಲ ಭಾರತೀಯ ಚಿತ್ರರಂಗವಲ್ಲ, ವರ್ಲ್ಡ್ ಸಿನಿಪ್ರಿಯರ ಮೆಚ್ಚುಗೆಗೆ ಯಶ್ ಪಾತ್ರರಾಗಿದ್ದಾರೆ. ಫ್ಯಾನ್ಸ್ ಬಳಗ ದೊಡ್ಡದಾಗಿದೆ. ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಯಶ್ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಸಿನಿಮಾ ಹೆಸರಾಯ್ತು, ನಿರ್ದೇಶಕರಾಯ್ತು, ಗ್ಯಾಂಗ್ ಸ್ಟಾರ್ ಸಬ್ಜೆಕ್ಟ್ ಆಯ್ತು. ಇಷ್ಟೆಲ್ಲ ತಿಳಿದುಕೊಂಡ ಮೇಲೂ ಸಿನಿಮಾದಲ್ಲಿ ಯಾರು ಇರ್ತಾರೆ ಅನ್ನೋದು ಎಲ್ಲರ ಕುತೂಹಲ. ಕಿಯಾರಾ ಅಡ್ವಾನಿ ಯಶ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದು, ಬೀಟೌನ್ ಬೇಬೋ ಕರೀನಾ ಕಪೂರ್ ಯಶ್ ಅಕ್ಕನ ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ರು. ಆದ್ರೀಗ ಬೇಬೋ ಚಿತ್ರತಂಡದಿಂದ ಹೊರನಡೆದಿದ್ದಾರೆ. ಇದಕ್ಕೆ ಕಾರಣ ಸಿನಿಮಾ ಥೀಮ್ ಎನ್ನಲಾಗ್ತಿದೆ. ಟಾಕ್ಸಿಕ್ ಗ್ಯಾಂಗ್ಸ್ಟಾರ್ ಸಿನಿಮಾವಾಗಿದ್ದು, ಚಿತ್ರದ ಕಥೆಯಲ್ಲಿ ಬರುವ ಸಂಕೀರ್ಣ ವಿಷಯಗಳಿಂದ ತಮ್ಮ ಪಾತ್ರದಲ್ಲಾಗಬಹುದಾದ ಬದಲಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಿನಿಮಾದಿಂದ ಹೊರನಡೆದಿದ್ದಾರಂತೆ ಕರೀನಾ. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯದಿಂದ ಬೇಟೌನ್ ಬೇಬೋ ಟಾಕ್ಸಿಕ್ಗೆ ಟಾಟಾ ಬಾಯ್ ಬಾಯ್ ಹೇಳಿದ್ದು, ಯಶ್ ಅಕ್ಕನ ಪಾತ್ರಕ್ಕೆ ಯಾರು ಬರ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕೆಜಿಎಫ್ ಸೀಕ್ವೆಲ್ ನಂತರ ಯಶ್ ಮುಂದಿನ ನಿಲುವೇನು ಎನ್ನೋದೇ ಎಲ್ಲರ $1 ಮಿಲಿಯನ್ ಪ್ರಶ್ನೆಯಾಗಿತ್ತು. ಕನ್ನಡದಲ್ಲಿ ನಟಿಸ್ತಾರಾ, ಬಾಲಿವುಡ್ಗೆ ಹೋಗ್ತಾರಾ, ಯಾವ ನಿರ್ದೇಶಕ ಯಶ್ಗೆ ಆಕ್ಷನ್ ಕಟ್ ಹೇಳ್ತಾರೆ ಎನ್ನುವ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು. ಯಶ್ ಮುಂದಿನ ಸಿನಿಮಾ ಹೇಗಿರುತ್ತೆ ಅನ್ನೋದೇ ಅವರ ಫ್ಯಾನ್ಸ್ ಕನವರಿಕೆ ಆಗಿತ್ತು. ಅದಕ್ಕೆಲ್ಲ ಆನ್ಸರ್ ಟಾಕ್ಸಿಕ್ ಆಗಿತ್ತು. KVN ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಬರ್ತಿರುವ ಈ ಚಿತ್ರಕ್ಕೆ ಮಾನ್ ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಮೂಲಕ ಯಶ್ ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್.